ಬಹುಶಃ ನಾವು ನೋಡಿರುವಂಥದ್ದು ಇವಾಗ ನೀವು ನೋಡಿರುವಂಥದ್ದು ನಾನು ಎಷ್ಟೊಂದು ನೋಡಿರಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆಂತಂದರೆ ಆಗ್ಲೇ ಒಂದಷ್ಟು ಚೇಂಜಸ್ ಆಗಿದೆ. ಅಲ್ಲಿ ನಮ್ಮ ವಾಸುವಂತಹ ಒಂದು ಸ್ಥಳದಲ್ಲಿ ಮನೆ ಕಟ್ಟೋ ವಿಚಾರ ಮೊದಲೆಲ್ಲ ಹೆಂಚಿನ ಮನೆ ಇರ್ತಿತ್ತು, ಮತ್ತು ಮಣ್ಣಿನ ಮನೆ ಇರ್ತಿತ್ತು. ಅದಾದ ನಂತರ ಬರ್ತಾ ಬರ್ತಾ ಶೀಟ್ ಮನೆ ಆಯಿತು, ಮೋಲ್ಡ್ ಮನೆ ಆಯಿತು. ಈಗ ಎಲ್ಲ ಕಂಪ್ಲೀಟ್ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಬರ್ತಾ ಇದೆ. ಸೊ ಅದೇ ರೀತಿ ಸೊ ಈ ಥರದ ಒಂದು ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಹೇಳಿದ್ರೆ, ಲ್ಯಾಂಡ್ ಅಂತಂದರೆ ಭೂಮಿ, ಲಾರ್ಡ್ ಅಂತಂದರೆ ಒಂಥರ ಆ ಒಂದು ಓನರ್ ಆಗಿರ್ಬೋದು ಅಥವಾ ದೇವರಾಗಿರ್ಬೋದು ಆ ಥರ. ಸೊ ಭೂಮಿಯ ಒಂದು ಹೋರಾಟದ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತ. ಅಲ್ಲ, ನಿಮಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಅಂದರೆ ಈಗ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಒಂದು ಜಾಗ. ಅಂದರೆ ಇವತ್ತು ನೀವು ಕಂಡಂಗೆ 30-40 ಸೈಟು, 20-30 ಸೈಟು. ಪಾಪ ಎಲ್ರಿಗೂ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು ಪಡ್ಕೋಬೇಕು ಅಂತ ಆಸೆ ಇರುತ್ತೆ. ಹಂಗೆ ಅವತ್ತಿಗೂ ರೈತರಿಗೂ ಅಷ್ಟೇ, ಏನಿಲ್ಲ ಅಂದರೂ ಒಂದು 4 ಎಕರೆ ಇರಲಿ, ಏನಿಲ್ಲ ಅಂದರೆ ಒಂದು 2 ಕುಂಟೆ ಸಿಕ್ಕಲಿ, ನಾನು ಅದರಲ್ಲೇ ಏನೋ ಬೆಳ್ಕೊಂಡು ಬದುಕ್ತೀನಿ ಅಂತ ಕಷ್ಟಪಟ್ಟವರು. ಅವ್ರದ್ದೆಲ್ಲ ವಿಷಯ ಲ್ಯಾಂಡ್ ಲಾರ್ಡಲ್ಲಿದೆ. ಉಳುವ ಒಂದೇ ಭೂಮಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಹಿರೀಕರು ಒಂದು ಸತ್ಯಾಗ್ರಹ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಸೊ ಅದೇ ಥರದ ಇರುತ್ತಾ ಅಂತ ನೀವು ಸಿನಿಮಾ ನೋಡಬೇಕು. ಎಲ್ಲದಕ್ಕೂ ಆನ್ಸರ್ 23ನೇ ತಾರೀಕು. ಎಸ್ ಸರ್, ಈಗ ನೀವು ಬಂದಿರುವಂತಹ ಬೆನ್ನಲ್ಲೇ ನೀವು ಬ್ಯಾಕ್ ಟು ಬ್ಯಾಕ್ ಕನ್ನಡ ಪ್ಲಸ್ ತೆಲುಗು ಪ್ಲಸ್ ತಮಿಳು ಎಲ್ಲ ಭಾಷೆಗಳಲ್ಲೂ ಮಿಂಚ್ತಾ ಇದ್ದೀರ. ಸೊ ಪರಭಾಷೆಗಳಲ್ಲೂ ಕೂಡ ವಿಲನ್ ಆಗಿ ಆರ್ಭಟಿಸಿ ಆ ಪರಭಾಷಿಗರ ಅಭಿಮಾನಿಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡು ಬಂದಿರೋವಂಥವ್ರು. ನಿಮ್ಮ ಮುಂದೆ ರಾಜ್ ಬಿ ಶೆಟ್ಟಿ ಅವರು ಖಡಕ್ ವಿಲನ್ ಆಗಿ ತೊಡೆ ತಡ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಸೀನ್ಸ್ ಯಾವ ರೀತಿ ವರ್ಕೌಟ್ ಆಯಿತು ಅಂತ? ತುಂಬ ಚೆನ್ನಾಗಾಗಿದೆ. ಯಾಕೆಂದರೆ ಈಗ ರಾಜ್ ಬಿ ಶೆಟ್ಟಿನೂ ಅಷ್ಟೇ ತುಂಬ ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಖುಷಿ ಅನಿಸುತ್ತೆ ಅಂಥವ್ರ ಜೊತೆಲ್ಲ ಆ್ಯಕ್ಟ್ ಮಾಡೋಕ್ಕೆ ನಮಗೂ. ಅಂದರೆ ಈಗ ನಮಗಿನ್ನ ತುಂಬ ತಿಳ್ಕೊಂಡಿದ್ದಾರೆ, ನಾವೇನೋ ಕಲಿಬೋದು ಅನ್ನೋ ಆಸೆ ನನಗೆ ಯಾವಾಗಲೂ. ನಾನು ಯಾವಾಗಲೂ ನಾಲೆಡ್ಜಿಂದ ಓಡೋಕ್ಕೆ ಶುರು ಮಾಡ್ತೀನಿ. ಅದನ್ನು ನೇಚರ್ ನನಗೆ ಏನು ನಿಮ್ಮ ಹತ್ರ ಏನು ನಾಲೆಡ್ಜ್ ಇದೆ, ನಾನೇನು ಕಲಿಬೋದು ಅಂತ. ಹಂಗೆ ನಮ್ಮಿಬ್ಬರು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಅವರು ತುಂಬ ನಾಲೆಡ್ಜ್ ಇದೆ, ತುಂಬ ಓದ್ಕೊಂಡಿದ್ದಾರೆ, ಖುಷಿ ಅನಿಸುತ್ತೆ. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಅಥವಾ ಪರಭಾಷಾ ಸಿನಿಮಾ ರಂಗಗಳಲ್ಲಾಗಿರ್ಬೋದು, ಪಂಚೆ ಕಟ್ಟಿರುವಂತಹ ಸಿನಿಮಾಗಳು ಇತ್ತೀಚೆಗೆ ಹೆಚ್ಚಾಗಿ ಸೌಂಡ್ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ರೈತರಾದ ಒಂದು ಬೆನ್ನೆಲುವಾಗಿ ನಿಲ್ಲುವಂತಹ ಪ್ರಯತ್ನ ಏನಾದರೂ ಇದೆಯಾ? ಯಾಕಂತಂದರೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ಕಬ್ಬಿನ ಬಗ್ಗೆ ಆಗಿರ್ಬೋದು. ನೋಡಿ, ಈಗ ಪಾಪ ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೆಲವು ರೈತರುಗಳ ಮನೆಯಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಯಾಕಿಲ್ಲ ಅಂದರೆ ಅದಕ್ಕೆ ಬರುವಂಥ ಸರ್ಕಾರಗಳು ಕೂಡ ಹೊಣೆಯಾಗಿದೆ, ಆಗುತ್ತೆ ಕೂಡ. ಅದಾಗಬಾರ್ದು ಅಂತಲೇ ಸುಮಾರು ರೈತರ ಸಂಘ ಓಡಾಡ್ತಾ ಇದೆ. ಅದನ್ನೆಲ್ಲ ನೋಡಿದಾಗ ನನಗೊಂದೇ ಅನಿಸೋದು, ಯಾಕೆಲ್ಲೂ ಸಮಾನತೆ ಇಲ್ಲ, ಯಾಕೆ ಪಾಪ ಅವ್ರು ಅಷ್ಟು ದಿವಸದಿಂದ ಹೊಡೆದಾಡ್ತಾ ಇದ್ದಾರೆ. ತಿರ್ಗಾ ನಾವು ಎಲ್ಲೇ ಮಾತಾಡಿದಾಗ್ಲೂ ರೈತರು 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 ಅಂತೀವಿ. ಸರ್ಕಾರದವರು ಸ್ಪೆಷಲಿ ಅವ್ರು ಯಾಕೆ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ? ಅಕಸ್ಮಾತ್ ಕೊಟ್ಟಿದ್ರೂ ಅದು ದುರ್ಬಳಕೆ ಆಗ್ತಾ ಇದೆಯಾ? ಸರಿ, ಅದು ದುರ್ಬಳಕೆ ಆಗೋದ್ರೆ ಅದನ್ನು ತಡೆಯೋದು ಹೇಗೆ? ಮತ್ತು ಇವತ್ತು ರೈತರ ಮನೆಯಲ್ಲಿ ಇರೋವಂಥ ಕಷ್ಟಗಳಿಗೆ ಎಷ್ಟು ಸ್ಪೀಡಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರದವರು. ಆತ್ಮಹತ್ಯೆ ನಿಲ್ಸೋಕ್ಕಾಗತ್ತಾ? ಪಾಪ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಜನಕ್ಕೆ ಪಾಪ ಸಾಲ ಮಾಡಿ ಬ್ಯಾಂಕಿಂದ ಅವರು ತಂದು ಇಲ್ಲಿ ಬೆಳೆ ಮೇಲೆ ಹಾಕಿದ್ರೆ ಆ ಬೆಳೆ ಕೊಟ್ಟಿಲ್ಲ ಅಂದಾಗ ಎಷ್ಟೋ ಜನ ಪಾಪ ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಯಾವಾಗಲೂ ಒಂದು ಪರಿಹಾರ ಅಂದರೆ ಅವ್ರ ಮನೆಗಳಲ್ಲಿ ಯಾವತ್ತು ನೆಮ್ಮದಿ ತುಂಬ ಚೆನ್ನಾಗಿರುತ್ತೋ ಆವತ್ತು ನಾವು ನಿಜವಾದ ಗೆಲುವು ಪಡೆದಂಗೆ. ಯಾಕಂದರೆ ಪಾಪ ಅವ್ರು ಯಾವ ಡಿಪಾರ್ಟ್ಮೆಂಟು ಅಲ್ಲ, ಅವರು ಶ್ರಮಿಕರ ಡಿಪಾರ್ಟ್ಮೆಂಟ್. ಅವರು ಆ ರೈತ ಕೈ ಕಾಲು ಒದರ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿದ್ರೇ ಬೆಳೆಯೋಕ್ಕೆ ಸಾಧ್ಯ. ಆ ರೈತರು ನಾವೆಷ್ಟು ಸೇಫ್ಟಿ ಕೊಡ್ತಾ ಇದ್ದೀವಿ, ಅವ್ರ ಡೆವಲಪ್ಮೆಂಟ್ ಹೆಂಗಿದೆ, ಎಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವೋ, ಯಾವತ್ತು ಇದನ್ನೆಲ್ಲ ಮಾಡ್ತೀವೋ, ಸರ್ಕಾರ ಯಾವುದೇ ಬರಲಿ, ರೈತರು ಎಲ್ಲೂ ಹೋರಾಟಕ್ಕೆ ಬರ್ದಿರ ನಾವು ನೆಮ್ಮದಿಯಾಗಿದ್ದೀವಿ ಅಂತೀವೋ ಅವತ್ತು ನಮ್ಮ ದೇಶ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಸರ್, ಭೀಮಾ ಸಿನಿಮಾದಲ್ಲಿ ಡ್ರಗ್ಸ್ ಮುಕ್ತ ಒಂದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಇಲ್ಲ ಭಾರತವನ್ನಾಗಿರ್ಬೋದು, ಎಲ್ಲೆಲ್ಲಿ ಡ್ರಗ್ಸ್ ಒಂದು ನಡೀತಾ ಇದೆಯೋ ಒಂದು ಇನ್ಸಿಡೆಂಟ್ಗಳನ್ನೆಲ್ಲ ಮುಕ್ತವಾಗಿ ನಾನು ತೊಡೆದು ಹಾಕಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ರಿ. ಅದರಿಂದ ಆಗಿರ್ಬೋದು, ಹಾಗೆಯೇ
ಯಾರೆಲ್ಲ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ರು ಅಂಥವ್ರಿಗೆ ಒಂದೊಳ್ಳೆ ಮೆಸೇಜ್, ಆ ತಂದೆ ತಾಯಿಗಳಿಗೆ ಒಂದೊಳ್ಳೆ ಮೆಸೇಜನ್ನು ಕೊಟ್ಟಿದ್ರೆ. ಈಗ ರೈತರ ಸಿನಿಮಾ ತಗೊಂಡಿದ್ರ, ಆ ಒಂದು ಭೀಮಾ ಸಿನಿಮಾದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಸರ್ ನಿಮಗೆ ಬೆನ್ನೆಲುಬಾಗಿ ನಿಂತು ಒಂದು ವಿಡಿಯೋವನ್ನು ಮಾಡಿ ಪ್ರಮೋಷನ್ಗೆ ಹೆಲ್ಪ್ ಮಾಡಿದ್ರು. ಈಗ ರೈತರ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರ. ಸೊ ಇದು ಕೂಡ ಸಾಕಷ್ಟು ಜನರ ಒಂದು ರೈತರ ಅಳಲಾಗಿದೆ. ಸೊ ಅದಕ್ಕೇನಾದರೂ ಸಪೋರ್ಟ್ ಮಾಡಬಹುದಾ ಅಂತ? ಇಲ್ಲ, ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನು ಏನು ಕೇಳ್ಕೊಬೋದು ಅಂದರೆ ಎಲ್ಲ 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 ರೈತರ ಮನೆಯವರು ಬಂದು ಸಿನಿಮಾ ನೋಡಿ. ಇದು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಹಿರೀಕರು ಹೊಡೆದಾಡಿರುವಂಥ ಕತೆ. ಓಹೋ, ಅಂದ್ರೆ ಈಗ ಭೂಮಿಗೋಸ್ಕರ ಮನೆಗಳಲ್ಲೇನೆ ಆಡುವಂತಹ ಒಂದು ಜಗಳ ಏನೇ ಇರ್ಬೋದು, ಸಿನಿಮಾ ನೋಡಿ ನೀವು. ನಾನು ಈಗಲೇ ನಿಮ್ಮ ಕತೆ ಹೇಳ್ಬಿಟ್ರೆ. ಎಸ್ ಸರ್. ನೇಗ್ಲಾಗಿರ್ಬೋದು ಹೊತ್ಕೊಂಡು ಉಳಿತಿರ್ಬೇಕಾದ್ರೆ ಅಥವಾ ಎತ್ತಿನ ಗಾಡಿ ಎಲ್ಲ ಓಡಿಸ್ತಿರ್ಬೇಕಾದ್ರೆ ಆ ಒಂದು ಅನುಭವ ಹೆಂಗಿತ್ತು ನಿಮಗೆ ಅಂತ ಸಿನಿಮಾದಲ್ಲಿ? ಚೆನ್ನಾಗಿದೆ ಅದು. ನಾವು ಎತ್ತಿನ ಗಾಡಿ ಎಲ್ಲ ಅವಾಗ ಊರಲ್ಲೆಲ್ಲ ಓಡಿಸಿದ್ವಲ್ಲ, ಹಾಂ. ಸೊ ಹಾಗಾಗಿ ಖುಷಿ ಅದನ್ನು ಓಡಿಸೋದು ನಮಗೂ ತುಂಬ ಖುಷಿ ಅನಿಸುತ್ತೆ. ಒಂದು ದುನಿಯಾ ವಿಜಯ್ ಸರ್ನ ನಾವು ರೈತನಾಗಿ ಲ್ಯಾಂಡೆಡ್ ಸಿನಿಮಾದಲ್ಲಿ ನೋಡೋದು ಒಂದು ಭಾಗ್ಯ. ಆದರೆ ಅದೇ ಒಂದು ಸಿನಿಮಾದಲ್ಲಿ ಮಗಳೊಟ್ಟಿಗೆ ಆ ಒಂದು ಸಿನಿಮಾದಲ್ಲೂ ಮಗಳಾಗಿ ಕಾಣಿಸ್ಕೊಳ್ಳುವಂತಹ ತಂದೆ ಮಗಳ ರಿಯಲ್ ಲೈಫ್ನಲ್ಲಿರುವಂತಹ ತಂದೆ ಮಗಳ ಬಾಂಧವ್ಯವನ್ನು ಆನ್ ಸ್ಕ್ರೀನಲ್ಲಿ ನೋಡುವಂತಹ ಭಾಗ್ಯ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಯಾಗಿ ಸಿಕ್ಕಿರುವಂಥದ್ದು. ರಿತನ್ಯಳ ಪಾದಾರ್ಪಣೆ ಸರ್ತಿ ಲ್ಯಾಂಡ್ ಲಾರ್ಡ್ ಆಗಿ ಒಬ್ಬ ತಂದೆಯಾಗಿ ಏನು ಕೇಳ್ಕೊಬೋದು ಅಂದರೆ, ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ. ಎಲ್ಲರೂ ನನ್ನ ಆಶೀರ್ವಾದ ಮಾಡ್ದಂಗೆ ಅವಳಿಗೂ ಆಶೀರ್ವಾದ ಮಾಡಿ ಕಾಪಾಡಿ. ತುಂಬ ಖುಷಿ. ಅವಳು ನಟನೆ ನಂಬ್ಕೊಂಡು ಬಂದಿದ್ದಾಳೆ. ಸೊ ಹಂಗಾಗಿ ತಪ್ಪಿದ್ರೆ ತಿದ್ದುಕೊಡ್ತಾಳೆ. ಒಳ್ಳೆ ಧೈರ್ಯವಂತೆ ಮತ್ತು ತುಂಬ ಟ್ಯಾಲೆಂಟೆಡ್ ಕೂಡ. ಅದನ್ನು ಪ್ರೂವ್ ಮಾಡ್ತಾಳೆ 23ನೇ ತಾರೀಕು, ಗ್ಯಾರಂಟಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.